ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಮದುವೆ ಮನೆಯಿಂದ ಬಂದ್ವಿ. ಚೆನ್ನಿಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿತ್ತು, ಜ್ವರ ಬಂದಿತ್ತು. ಆಮೇಲೆ ಸ್ವಲ್ಪ ಹುಷಾರಿರಲಿಲ್ಲ ಅವಳಿಗೆ. ಹಾಗಾಗೇ ಅವಳು ಮೈಸೂರಿಂದ ದಿಢೀರಂತ ಹೊರಟು ಬಂದಂಗಾಯಿತು. ಇಲ್ಲ ಅಂದಿದ್ರೆ ಬರ್ತಾನೆ ಇರಲಿಲ್ಲ ಅವಳು. ಹಿಂದಿನ ಬ್ಲಾಗಲ್ಲಿ ಹೇಳಿದ್ದೆ ಅನಿಸುತ್ತೆ ನಾನು. ಅವಳಿಗೆ ಆಲೂ ಪರಾಟಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ಲ, ಅವಳು ಅಂತ ಹೇಳಿದ್ಲು. ಅವಳು ರಾತ್ರಿ ಬಂದವಳು ನಾನು ಅದನ್ನೇ ತಿಂತೀನಿ ಅಂತ. ಹೋಗಬೇಕಿದ್ರೆ ಒಂದು ರೊಟ್ಟಿನ ತಿಂದು ಹೋಗಿದ್ಲು. ಒಂದೆರಡು ರೊಟ್ಟಿನೂ ಉಳಿದಿತ್ತು. ಆಮೇಲೆ ಬೆಂಡೆಕಾಯಿ ಬಜ್ಜಿ ಕೂಡ ಇತ್ತು. ನಾನು ರೊಟ್ಟಿನ ತಿಂದೆ, ನಮ್ಮ ಮನೆಯವರು ಮತ್ತು ಚಿನ್ನಿ ಆಲೂ ಪರಾಟ ತಿಂದರು. ಅದೇ ಈಗ ಆಲೂ ಪರಾಟ ಮಾಡ್ತಾಯಿದ್ದೀನಿ. ನನಗೂ ತುಂಬ ಸುಸ್ತಾಗಿತ್ತು. ನಂಗೆ ಚಿನ್ನಿಗೆ ಅದೇ ಅಂತ ನಿಂಗೆ ಮಾಡಿಕೊಡ್ಬೇಕು ಆಲೂ ಪರಾಟನ ಅಂತ ಕೇಳಿದೆ ಅವಳನ್ನ. ರೊಟ್ಟಿನ ತಿಂದು ಮಲಗ್ತೀಯ ಅಂತಲೂ ಕೇಳಿದೆ. ಪಾಪ ಅವಳು ತುಂಬ ದಿನದಿಂದ ಅನ್ಕೊತಾ ಇದ್ಲು ಆಲೂ ಪರಾಟ ತಿನ್ನಬೇಕು ಅಂತ. ನಾನು ಮಾಡಿದಾಗೆಲ್ಲ ಅವಳು ಹೇಳ್ತಾಯಿದ್ಲು ನನಗೂ ತಿನ್ನಬೇಕು ಅನ್ನಿಸ್ತಾ ಇದೆ ಮಮ್ಮಿ ಅಂತ. ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೆಂಗೆಂಗೋ ನಿಂತ್ಕೊಂಡು ಆಲೂ ಪರಾಟ ಮಾಡಿಕೊಟ್ಟೆ. 3-4 ಆಯಿತು ಅಷ್ಟೇ. ತುಂಬ ಚೆನ್ನಾಗಿತ್ತು ಆಲೂ ಪರಾಟ. ಸ್ವಲ್ಪ ಸ್ಟಫಿಂಗಿನೂ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಕಮ್ಮಿ ಆಯಿತು ಅಂತ ಅನ್ನಿಸ್ತು. ರಾತ್ರಿ ಅದೆಲ್ಲ ತಿಂದು ಹಾಗೆ ಮಲಗಿದ್ವಿ. ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನೆಕ್ಸ್ಟ್ ಡೇ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಎದುರುಗಡೆ ಕಲ್ಲು ಹಾಕಿರೋದನ್ನು ತೋರಿಸಿದ್ದೆ ಅಲ್ಲ, ತುಂಬ ಜನ ನನಗೆ ಕಮೆಂಟಲ್ಲಿ ಹಾಕಿದರು ಎದುರುಗಡೆ ಹಾಕಿರೋದು ತುಂಬ ಚೆನ್ನಾಗಾಗಿದೆ ಅಂತ. ಹೌದು, ಚೆನ್ನಾಗಾಗಿದೆ. ವಿಡಿಯೋದಲ್ಲಿ ನೋಡೋದಕ್ಕಿಂತನೂ ಕಣ್ಣಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇವತ್ತು ನಿಜ ಹೇಳ್ತೀನಿ, ನಂಗೆ ತುಂಬ ಸುಸ್ತಾಗಿ ನನಗೇನು ಕೆಲಸನೇ ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ತಾ ಇತ್ತು. ಹಾಗೆ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನನಗೆ ಕುತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ನಿಲ್ಲಕ್ಕೂ ಆಗ್ತಿರಲಿಲ್ಲ. ಆ ಥರ ಸುಸ್ತು, ಒಳಗೆ ಜ್ವರ ಬಂದಂಗೋ ಏನಾಯಿತು ಅನ್ನೋದೇ ನನಗೆ ಗೊತ್ತಿಲ್ಲ. ಚಿನ್ನಿಗೂ ಬೇರೆ ಹುಷಾರಿರಲಿಲ್ಲ. ಹೆಂಗೆಂಗೋ ಮಾಡಿ ನಾನು ಎದ್ದಿದ್ದು ಕೂಡ ಲೇಟಾಗಿತ್ತು. ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡೆ. ರಾತ್ರಿ ನನ್ನ ಪಾತ್ರೆನೂ ತೊಳೆದ ಮನೆ ಓಡಾಟನೇ ನನಗೆ ಸುಸ್ತು ಮಾಡಿಬಿಡ್ತು. ನಾನು ಅದಕ್ಕೆ ನನಗೆ ಅಷ್ಟು ದೂರ ಬೇರೆ ಹೋಗೋಕ್ಕೆ ಇಷ್ಟ ಆಗಿರಲಿಲ್ಲ. ಇವರು ಅಷ್ಟೇ, ಇವರು ತುಂಬ ಸುಸ್ತಾದರು. ಚಿನ್ನಿ ಏನೋ ಅಷ್ಟೇ ಹುಷಾರಿರಲಿಲ್ಲಲ್ಲ, ಅವಳು ಎಳ್ಳೇ ಇಲ್ಲ, ನನ್ನನ್ನು ಎಬ್ಬಿಸ್ಬೇಡ ಅಂತ ಹೇಳಿದ್ಲು. ಅವಳು ಮಲಗಿದ್ಲು. ನಾನು ಎದ್ದು ಬಂದೆ. ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನು ಅವತ್ತು ದೋಸೆ ಹಿಟ್ಟು ಮಾಡಿದ್ದಿತ್ತಲ್ವ, ನಿನ್ನೆ ನಾನು ದೋಸೆ ಮಾಡೋಣ ಅಥವಾ ಪಡ್ಡು ಮಾಡೋಣ ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ಅನ್ನ ಇತ್ತು ಅಂತ ಹೇಳಿ ರೊಟ್ಟಿ ಮಾಡಿದ್ದೆ. ಅದಕ್ಕೆ ಇವತ್ತು ಹಿಟ್ಟಿತ್ತಲ್ವ, ಅತ್ಲಾಗ ಪಡ್ಡೆ ಮಾಡೋಣ ಅಂತ ಪಡ್ಡನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನನಗೆ ಏನಾದರೂ ಬಿಸಿ ಬಿಸಿಯಾಗಿ ಕುಡಿಬೇಕು ಅಂತ ಅನ್ನಿಸ್ತು. ಅದಕ್ಕೆ ನೀರು ಕುಡಿದವಳು ಫಸ್ಟು ಟೀ ಕುಡ್ಕೊಬಿಡೋಣ ಅಂತ ಟೀನು ಕೂಡ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಪಡ್ಡಿಗೂ ಕೂಡ ಈರುಳ್ಳಿ ಮತ್ತು ಸ್ವಲ್ಪ ಕ್ಯಾರೆಟ್ ಇತ್ತು, ಅದನ್ನು ಕೂಡ ತುರಿದು ಹಾಕೋಣ ಅಂತ. ಚಿನ್ನಿಗೆ ಏನಂದರೆ ಅವಳಿಗೂ ಪಡ್ಡು ತಿನ್ನಬೇಕು ಅಂತ ಅನಿಸುತ್ತಂತೆ. ಕೆಲವೊಂದು ತಿಂಡಿಗಳೆಲ್ಲ ಗೊತ್ತಲ್ವ, ಅಲ್ಲಿ ಸಿಗದೆ ಇರೋದನ್ನು ಇಲ್ಲಿ ತಿನ್ನಬೇಕು ಅಂತ ಅನಿಸುತ್ತಲ್ಲ. ಹಾಗಾಗಿ ಪಡ್ಡು ಮಾಡು ಅಂತ ಹೇಳಿದ್ದವಳು ಬಂದಾಗ. ಮತ್ತು ಅವಳು ಇನ್ನಿರೋದು ತುಂಬ ದಿನ ಇರಲ್ಲಲ್ಲ, ಅದಕ್ಕೇ ಅತ್ಲಾಗ ಇವತ್ತೇ ಮಾಡೋಣ ಅಂತ. ಅವಳಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಪಡ್ಡು ಮಾಡಿದ್ರೆ ಅವಳು ಇಷ್ಟಪಡ್ತಾಳೆ. ಆಮೇಲೆ ಅವಳಿಗೆ ಸ್ವಲ್ಪ ತರಕಾರಿ ಇರಬೇಕು, ಸಬ್ಬಸಿಗೆ ಸೊಪ್ಪು ಆ ಥರ ಎಲ್ಲ ಹಾಕಿದ್ರೆ ಅವಳಿಗೆ ಇಷ್ಟ ಆಗುತ್ತೆ. ನನಗೆ ಸಬ್ಬಸಿಗೆ ಸೊಪ್ಪು ಇಷ್ಟ ಆಗಲ್ಲ. ಆದರೆ ನಾನು ಇವತ್ತು ತಿಂಡಿ ತಿನ್ನಲೇ ಇಲ್ಲ. ನಾನು ತಿಂಡಿ ನಂಗೆ ಟೀನೂ ಸೇರ್ತಾನೆ ಇರಲಿಲ್ಲ. ನಾನು ಮದುವೆ ಮನೆಯಲ್ಲೂ ನಿಮಗೆ ಹೇಳಿದ್ದೆ, ಕಾಫಿ ಕುಡಿದ್ರೂ ಕಾಫಿ ಕುಡಿಯೋಕ್ಕೆ ಬೇಡ ನನಗೆ, ಆ ಥರ ಆಗ್ತಾಯಿತ್ತು. ಅದು ಯಾಕೆ ಹಂಗಾಯ್ತೋ ಏನೋ ಗೊತ್ತಿಲ್ಲ. ಅದು 1 ದಿನ 2 ದಿನ ಆದರೆ ಓಕೆ. ಒಂದು ಹತ್ತತ್ರ 5-6 ದಿನ ಹೋದ್ವಿ ಅಲ್ಲ, ನನಗೆ ಒಂಥರ ಮುಖಕ್ಕೆ ಹಾಕಿ ತಿಕ್ಕದಂಗೆ ಆಗ್ತಾಯಿತ್ತು. ಆ ಫಂಕ್ಷನ್ ಊಟ ಅದು ಎಲ್ಲ ಏನು ಊಟ ಮಾಡಿದ್ರು ಒಂಥರ ಸಮಾಧಾನ ಅಂತ ನಂಗೆ ಅನ್ನಿಸ್ತಾನೆ ಇರಲಿಲ್ಲ. ಮನೆಗೆ ಬಂದು ನಾನು ತುಂಬ ನೀರು ಒಂದು ಕುಡಿತಾ ಇದ್ದೆ. ಬಿಟ್ಟರೆ ಮನೇಲೂ ನಾನು ಏನೂ ತಿಂತಾ ಇರಲಿಲ್ಲ. ನೆನ್ನೆನೋ ನಾನು ಒಂದು ರೊಟ್ಟಿ, ಒಂದು ಸ್ವಲ್ಪ ಬೆಂಡೆಕಾಯಿ ಬಜ್ಜಿ ತಿಂದೆ ಅಷ್ಟೇ. ಅದು ಹಾಗೆ ಖಾಲಿ ಹೊಟ್ಟೆಲಿ ಮಲಗಬಾರ್ದು ಅಂತ ಹೇಳಿ ಒಂದು ಡೋಲೋನು ತಿಂದೆ ನಾನು. ನನಗೆ ಏನಾಗ್ತಾಯಿದೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ, ಹಾಗೆ ಆಗಿತ್ತು. ಸದ್ಯ ಪಡ್ಡಿನ ಹಿಟ್ಟು ಮಾಡಿಟ್ಕೊಂಡಿದ್ದಕ್ಕೆ, ದೋಸೆ ಹಿಟ್ಟಿದ್ದಕ್ಕೆ ಒಳ್ಳೆಯದಾಯಿತು. ಪಡ್ಡಿಗೆ ಆಗ್ತಾಯಿತ್ತು. ನಾನು ಈ ಮಿಕ್ಸಿ ನೋಡಿದಾಗೆಲ್ಲ ತುಂಬ ಜನ ಹೊಸ ಮಿಕ್ಸಿನ ಅಂತ ಕೇಳ್ತಾರೆ. ಇದು ಹೊಸ ಮಿಕ್ಸಿ ಅಲ್ಲ, ಇದು ನಾನು ಹಪ್ಪಳದ ಅಕ್ಕಿ ಎಲ್ಲ ರುಬ್ಬೋದಕ್ಕೆ ಅಂತ ಒಂದು ಮಿಕ್ಸಿ ತೊಗೊಂಡಿದ್ದೆ. ಇದನ್ನು ನಾನು ಊರಿಗೆ ತಗೊಂಡು ಹೋಗ್ತೀನಿ, ನಾವು ಹಪ್ಪಳ ಮಾಡೋ ಟೈಮಲ್ಲಿ. ಅದು ಹಪ್ಪಳ ಎಲ್ಲ ರುಬ್ಬಿ ಆದ ನಂತರ ಮತ್ತೆ ತರ್ತೀನಿ. ಯಾಕಂದರೆ 2 ಮಿಕ್ಸಿ ಇರಲಿ ಅಂತ, ಮನೇಲಿ 2 ಮಿಕ್ಸಿ ಇರಲೇಬೇಕು. ಒಂದು ಕೈ ಕೊಟ್ಟಾಗ ಒಂದು, ಯಾಕಂದರೆ ನಾವು ಹಿಂದಿನ ಕಾಲದಂಗೆ ಒಳ್ಕಲ್ಲಲ್ಲಿ ರುಬ್ಬೋದು ಆ ಅಭ್ಯಾಸ ಎಲ್ಲ ಇಲ್ಲ ಅಲ್ಲ. ನಾನು ತುಂಬ ಒಳ್ಕಲ್ಲಲ್ಲಿ ರುಬ್ತಾ ಇದ್ದೆ, ಅಂದರೆ ತಿರ್ಸಕಲ್ಲಲ್ಲಿ.
ಚಟ್ನಿ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ. ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಕೆಲವೊಂದು ತಿಂಡಿಗಳು ಮಾಡಿದ್ರೆ ಚಟ್ನಿ ಹಳ್ಸೋಗ್ಬಿಡ್ತಿತ್ತಲ್ವ, ಆವಾಗ ನಾನು ಕಲ್ಲಲ್ಲಿ ರುಬ್ಬಿ ಗಟ್ಟಿ ಚಟ್ನಿ ಮಾಡಿ ಕಳಿಸ್ತಾ ಇದ್ದೆ. ಮತ್ತು ನಮ್ಮ ಮನೆಯವ್ರು ಶುಂಠಿ ಹಾಕ್ತಾಯಿದ್ರಲ್ವ, ಆವಾಗಲೂ ಕೂಡ ನಾನು ಕಲ್ಲಲ್ಲಿ ರುಬ್ಬಿರೋ ಚಟ್ನಿನೇ ಮಾಡಿ ಅವರಿಗೆ ಚಪಾತಿ ಎಲ್ಲ ಮಾಡಿ ಕಳಿಸ್ತಾ ಇದ್ದೆ. ನನ್ನ ಹಳೆಯ ಬ್ಲಾಗ್ಗಳು ಫಸ್ಟಿಗೆ ನಾನು ಶುರು ಮಾಡಿದಾಗ ಹತ್ತತ್ರ 5 ವರ್ಷ ಆಯ್ತಲ್ವ, ಒಂದು 3.5-4 ವರ್ಷದ ಹಿಂದಿನ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ. ಅಥವಾ ನನ್ನನ್ನು ಕಂಟಿನ್ಯೂಸ್ ಆಗಿ ಯಾರಾದರೂ ನೋಡ್ಕೊಂಡು ಬಂದಿರೋರಿದ್ದರೆ ಗೊತ್ತಿರುತ್ತೆ, ಅಥವಾ ಅವರಿಗೂ ಮರ್ತೋಗಿದೆಯೋ ಗೊತ್ತಿಲ್ಲ. ಹಾಗೆ ನಾನು ಪಟ ಅಂತ ಕೆಲಸ ಎಲ್ಲ ಮಾಡಿಕೊಂಡು ತಿಂಡಿಗೂ ಕೂಡ ಮಾಡಿದೆ. ಚಿನ್ನಿ ನನಗೆ ನೆಲ ಒರೆಸ್ಕೊಟ್ಲು. ಹಾಗೆ ನಾನು ನನಗೆ ಅಲ್ಲಿ ಯಾಕೋ ಗೊತ್ತಿಲ್ಲ, ನನಗೆ ಊರಿಗೆ ಹೋಗೋಣ ಅನ್ಸೋಕ್ಕೆ ಶುರುವಾಯಿತು. ನಂಗೆ ಹುಷಾರಿಲ್ದಾಗೆಲ್ಲ ಅನ್ಸೋದು ಊರಿಗೆ ಹೋಗೋಣ ಅಂತ ಹೇಳಿ. ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ತಿಳಿಸಾರು ಮಾಡಿದೆ. ಆಮೇಲೆ ಊಟ ಮಾಡಿಕೊಂಡು ನಾನು ಸೀದಾ ಊರಿಗೆ ಬಿಟ್ಟು ಹೋದರು ನಮ್ಮ ಮನೆಯವರು. ನಾನು ಬರೋದು ಅದೆಲ್ಲ ವೀಡಿಯೋ ಮಾಡಲಿಲ್ಲ, ನಂಗೆ ಹುಷಾರಿಲ್ಲದೆ ಇರೋದಕ್ಕೆ ನನಗೆ ಏನು ಮಾಡೋಕ್ಕೆ ಬೇಡ ಅಂತ ಅನ್ನಿಸ್ತಾ ಇತ್ತು. ಅವ್ರು ಬಂದರು ಮಧ್ಯಾಹ್ನ. ಎಷ್ಟೊತ್ತಿಗೆ ಬಂದ್ವಿ? 3-3:30 ಅಷ್ಟೊತ್ತಾಗಿತ್ತು. ಬಂದ್ವಿ. ಮತ್ತು ಮನೆ ಹತ್ರನೂ ಕೂಡ ಕೊಟ್ಟಿಗೆ ಮನೆ ಕೆಲಸ ನಡೀತಾ ಇತ್ತು. ಅದನ್ನು ನಾವು ನೋಡ್ಕೊಂಡು ಹೋದಂಗೆ ಆಗುತ್ತೆ ಅಂತೇಳಿ ಅದನ್ನು ನೋಡಿಕೊಂಡು ನಮ್ಮ ಮನೆಯವರು ನಮ್ಮನ್ನು ಬಿಟ್ಟು ಅವರು ಕೂಡ ಹೋದರು. ನಾವು ಬರೋ ಟೈಮಿಗೆ ಏನಂದರೆ ತುಂಬ ಮಳೆ ಬರಲಿಲ್ಲ, ಸ್ವಲ್ಪ ಮಾತ್ರ ಮಳೆ ಬಂತು ಕೂಡ. ಹಾಗಾಗಿ ನಾನು ದಿಢೀರಂತ ಊರಿಗೆ ಬರೋ ಥರ ಆಯಿತು. ನಮ್ಮ ಸೋನು ನೋಡಿ ಹೆಂಗೆ, ನಮ್ಮ ಸಿಂಬಾ ಆದರೆ ನಮ್ಮನ್ನ ಬಂದ ತಕ್ಷಣ ಎಷ್ಟು ಮುದ್ದು ಮಾಡಿ ಅದೆಲ್ಲ ಮಾಡ್ತಾಯಿದ್ದ. ನಮ್ಮ ಸೋನುಗೆ ಆ ಥರ ಎಲ್ಲ ಅವನಿಗೆ ಒಂಥರ ಅಟ್ಯಾಚ್ಮೆಂಟ್ ಇಲ್ಲ. ನಮ್ಮ ಪಕ್ಕದ ಮನೆ ನಾಯಿ ಜೊತೆಗೆ ಆಟ ಆಡ್ತಾ ಇದ್ದ. ಮಳೆ ನೋಡಿ ಬರ್ತಾ ಇದೆ. ಚಿನ್ನಿ ಆ ನಾಯಿನ ಮುಟ್ತಾ ಇದ್ಲು, ಅದು ಮುಟ್ಟಿಸ್ಕೊತಾ ಇತ್ತು ಅವಳ ಹತ್ರ. ಚಿನ್ನಿಗೆ ಒಂದೇ ರಗಳೆ ನಾಯಿ ತಂದು ಸಾಕೋಣ ಅಂತ ನಾನು ಹಾಗೆ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ. ಬಂದ ತಕ್ಷಣ ನಾನು ಕೂಡ ಒಂದು ದೊಡ್ಡ ಟೀ ಕುಡಿದು ನಾನು ಮಲಗಿದ್ದೆ. ಮಳೆ ಬರ್ತಾ ಇತ್ತಲ್ವ, ಹಾಗೆ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ವೀಡಿಯೋನೂ ಮಾಡಿದೆ. ಇದು ಯುಗಾದಿ ಹಬ್ಬದ ಹಿಂದಿನ ದಿನ ನಾವು ಊರಿಗೆ ಬಂದಿರೋಂಥದ್ದು. ನಂಗೆ ಮತ್ತು ಹಬ್ಬ ಮಾಡೋಕ್ಕೂ ಆಗಲ್ಲ, ನಂಗೆ ಯಾಕೋ ಮಾಡಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ. ಹಾಗಾಯಿತು. ಅದಕ್ಕೆ ಅತ್ಲಾಗ ಊರಿಗಾದರೂ ಹೋಗೋಣ ಅಂತ ಹೇಳಿ ಊರಿಗೆ ಬಂದೆ. ಅಮ್ಮ ಏನು ತಿಂಡಿ ಮಾಡಲಿ ಅಂತ ಕೇಳಿದ್ರು. ನಾನು ಇಲ್ಲಿಗೆ ಬರೋದು ಕಾಯಂ ಇರಲಿಲ್ಲ, ದಿಢೀರಂತ ಮಧ್ಯಾಹ್ನದ ಮೇಲೆ ನಾನು ಕೂಡ ಹೊರಟಿದ್ದು. ಅಮ್ಮ ತಿಂಡಿ ಏನೂ ಇರಲಿಲ್ಲಂತೆ, ಅಂದರೆ ಬೆಳಗ್ಗೆ ಇಡ್ಲಿ ಮಾಡಿದ್ರಂತೆ. ಕೆಲಸದವರೆಲ್ಲ ತುಂಬ ಜನ ಬಂದಿದ್ರಲ್ವ, ಅವರಿಗೆಲ್ಲ ತಿಂಡಿ ಎಲ್ಲ ಕೊಟ್ಟು ತಿಂಡಿ ಎಲ್ಲ ಖಾಲಿಯಾಗಿತ್ತು. ಆಮೇಲೆ ಬದನೆಕಾಯಿ ನಮ್ಮ ಗಿಡದಲ್ಲೇ ತುಂಬ ಬದನೆಕಾಯಿ ಆಗಿತ್ತಂತೆ. ಬದನೆಕಾಯಿ ಬಜ್ಜಿ ಮಾಡಿ ರೊಟ್ಟಿ ಮಾಡಿಕೊಡ್ಲಾ ಅಂತ ಕೇಳಿದ್ರು ಚಿನ್ನಿಗೆ. ಮಗಳು ಬಂದಿದ್ದಾಳಲ್ಲ, ಹಾಗಾಗಿ ಅದೇ ಅಮ್ಮ ರೊಟ್ಟಿ ಉಳ್ಳೆ ಎಲ್ಲ ಮಾಡಿ ಕೊಟ್ಟು ಅವರು ಎಮ್ಮೆ ಕರಿಯೋಕ್ಕೆ ಹೋಗ್ತೀನಿ, ನೀನು ರೊಟ್ಟಿ ಮಾಡಿ ಚಿನ್ನಿಗೆ ತಿಂಡಿ ಕೊಡು, ಆಮೇಲೆ ನೀನು ಕೂಡ ತಿಂಡಿ ತಿನ್ಬೋದು ಅಂತ ಹೇಳಿದ್ರು. ಹ್ಞೂ ಅಂತ ಅಂದೆ. ನಾನು ಬೆಳಗ್ಗೆನೂ ಅಷ್ಟು ತಿಂಡಿ ತಿಂದಿರಲಿಲ್ಲ, ಮಧ್ಯಾಹ್ನನೂ ಒಂದು ಸ್ವಲ್ಪ ಊಟ ಮಾಡಿದ್ದೆ ಅಷ್ಟೇ. ಸಾಕಾರೆ ಬಾ. ಅಮ್ಮ ಮಿಡಿ ಚಟ್ ಹಾಕಿದ್ರಲ್ವ, ಅದು ಮಿಡಿನ ಎಲ್ಲ ತೆಗೆದು ಒರೆಸಿ ಉಪ್ಪು ನೀರನ್ನು ಕಾಯಿಸಿ ಇದ್ರೊಳಗೆ ಹಾಕಿದ್ದಾರೆ. ಅದೇ ಉಪ್ಪಿನಕಾಯಿ ಹಾಕಬೇಕು. ಉಪ್ಪಿನಕಾಯಿ ಹಾಕೋಕ್ಕೆ ಅವ್ರಿಗೆ ಟೈಮೇ ಆಗಿಲ್ಲ. ಮನೆ ಹತ್ರ ತುಂಬ ಕೆಲಸದವ್ರು ಬರ್ತಾ ಇದ್ದಾರೆ, ದರ್ಕ್ ಹೊಡಿಸ್ತಾ ಇದ್ದಾರೆ. ಆಮೇಲೆ ಅದೇ ಕೊಟ್ಟಿಗೆ ಮನೆ ಕೆಲಸನೂ ಬೇರೆ ನಡೀತಾ ಇದೆ. ನಾವು ಬರೋದಿನ ಅದ್ರ ನೆಕ್ಸ್ಟೇ ಮುಗೀತು. ಅದೇ ನೋಡು ಹೆಂಗಾಗಿದೆ ಅಂತ ಹೇಳ್ತಾಯಿದ್ರು. ತಿಂದು ನೋಡು ಚಿನ್ನಿಗೆ ಹೇಳಿದ್ರು. ನಾನು ಚಿನ್ನಿ ತಿಂದ್ವಿ. ಆಮೇಲೆ ನಾನು ಬದನೆಕಾಯಿ ಬಜ್ಜಿನ ಮಾಡಿದೆ. ಆಮೇಲೆ ಅಮ್ಮ ಚಟ್ನಿ ಪುಡಿ ಮಾಡಿದ್ರು. ನಾನು ಬದನೆಕಾಯಿ ಬಜ್ಜಿ ಮತ್ತು ಚಟ್ನಿ ಪುಡಿ ಹಾಕ್ಕೊಂಡು ರಾತ್ರಿ ರೊಟ್ಟಿನ ತಿಂದ್ವಿ. ತುಂಬ ಚೆನ್ನಾಗಿತ್ತು ಬದನೆಕಾಯಿ ಬಜ್ಜಿ. ಅಂದರೆ ಮೊಸರೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ, ಹಾಗಾಗಿ. ಮತ್ತು ತುಂಬ ಸೆಕೆ ಇರೋದಕ್ಕೆ ಹಾಲು ಕೂಡ ಪಾಪ ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಒಡೆದೋಗ್ಬಿಟ್ಟಿತ್ತು. ಬೆಳಗ್ಗೆ ನೆಕ್ಸ್ಟ್ ಡೇಗೆ ನಮಗೆ ಹಾಲೇ ಇರಲಿಲ್ಲ. ಅಮ್ಮ ನನಗೆ ಅಂತ ಸ್ವಲ್ಪ ತಂಬಾಲನ್ನು ಇಟ್ಟಿದ್ರು. ಹಾಲು ಕರೆದ ತಕ್ಷಣ ಹಾಲನ್ನು ಕಾಯಿಸಲ್ಲ, ಹಾಗೆ ಇಟ್ಟು ಅದರಲ್ಲಿ ಟೀ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ. ನನಗೆ ಆ ಹಾಲಿನ ಟೀ ಅಂದರೆ ಇಷ್ಟ. ನಂಗೆ ಊರಿಗೆ ಬಂದಾಗೆಲ್ಲ ನನಗೆ ಆ ಟೀನೇ ಕುಡಿಯೋಣ ಅಂತ ಅನಿಸುತ್ತೆ. ಹುಷಾರಿಲ್ಲದೆ ಇರೋದಕ್ಕೆ ದಿಢೀರಂತ ನಾವು ತವ್ರ ಮನೆಗೆ ಬರೋ ಹಾಗೆ ಆಯಿತು. ಚಿನ್ನಿದು ತಿಂಡಿ ಆಯಿತು. ಆಮೇಲೆ ಅಮ್ಮ ನಾನು ರೊಟ್ಟಿ ಬೇಯಿಸ್ಕೊಡ್ತೀನಿ, ನೀನು ತಿಂಡಿ ತಿನ್ನು ಅಂತ ಹೇಳಿದ್ರು. ನಮ್ಮ ಚಿನ್ನಿ ಏನಂದರೆ ತುಂಬ ನಿಧಾನ ತಿಂಡಿ ತಿನ್ನೋದು. ಗುಡುಗು ಮಿಂಚು ಎಲ್ಲ ಎದ್ದಿತ್ತಲ್ವ, ಹಾಗಾಗಿ ಕರೆಂಟ್ ಬೇರೆ ಹೋಗಿತ್ತು. ಮತ್ತು ಕರೆಂಟು ಊರಲ್ಲಿ ಹೆಂಗಂದರೆ ಯಾವಾಗ ಕರೆಂಟ್ ಹೋಗುತ್ತೆ ಯಾವಾಗ ಬರುತ್ತೆ ಅನ್ನೋದು ಗೊತ್ತಾಗಲ್ಲ. ಅದಕ್ಕೆ ಅಮ್ಮ ಎಲ್ಲ ಲೈಟ್ಗಳನ್ನೂ ಹಾಕಬೇಡಿ, ಮತ್ತೆಲ್ಲರೂ ಬರದೇ ಇದ್ದರೆ ನಾಳೆ ಬೆಳಗ್ಗೆಗೂ ಬೇಕಾಗುತ್ತೆ ಅಂತ ಹೇಳಿ ಒಂದೇ ಲೈಟ್ ಹಾಕ್ಕೊಂಡು ಅಲ್ಲೇ ಕುತ್ಕೊಂಡು ಎಲ್ಲ ಅಲ್ಲೇ ಇದ್ವಿ. ಆನಂತರ ಅಮ್ಮ ಹೋಳಿಗೆನೂ ಕೂಡ ಮಾಡೋದಿತ್ತು. ಬೆಳಗ್ಗೆಯಿಂದ ಅವರಿಗೂ ತುಂಬ ಕೆಲಸ ಆಗಿತ್ತಲ್ವ,
ಅವ್ರು ಹೋಳಿಗೆ ಮಾಡಿಕೊಂಡು ಇರಲಿಲ್ಲ, ಇಲ್ಲಾಂದರೆ ಸಂಜೆ ಹೋಳಿಗೆನ ಮಾಡಿಬಿಡ್ತಾರೆ. ಅಮ್ಮ ಎಡೆಗೆ ಮಾತ್ರ ಹೋಳಿಗೆನ ಅವರೇ ಮಾಡಿಕೊಂಡ್ರು. ನಾನು ಕಾರಲ್ಲೇ ಬಂದಿದ್ದೆ, ಆದ್ರೂ ಅವ್ರು ಸ್ನಾನ ಎಲ್ಲ ಮಾಡೋದ್ರಿಂದ ಅವರು ಎಡೆಗೆ ಒಂದಷ್ಟು ಹೋಳಿಗೆನ ಅವ್ರು ಮಾಡಿಕೊಂಡ್ರು. ಆನಂತರ ನಾನು ಒಂದು ಸ್ವಲ್ಪ ಹೋಳಿಗೆನ ಮಾಡಿದೆ. ನಮಗೆ ಕೆಲಸದವರೆಲ್ಲ ಬರ್ತಾರಲ್ಲ ಅವರಿಗೆ ಕೊಡೋಕ್ಕಾಗುತ್ತೆ ಅಂತ ಅಮ್ಮ ತುಂಬಿ ಕೊಟ್ಟರು. ನಾನು ಉದ್ದಿ ಹೋಳಿಗೆನ ಬೇಯಿಸಿದೆ. ಸುಮಾರು 8:30 9 ಗಂಟೆ ಆಯಿತು. ಅಷ್ಟೊತ್ತಿಗೆ ಹೋಳಿಗೆನೂ ಮುಗೀತು. ಮತ್ತು ನಾನು ತಣ್ಣಗಿರೋ ಹೋಳಿಗೆ ತಿನ್ನಲ್ಲ, ಹಾಗಾಗಿ ಅಮ್ಮ ನನಗೆ ಅಂತ ಮತ್ತೆ ನೆಕ್ಸ್ಟ್ ಡೇ ಹಬ್ಬದ ದಿನ ನನಗೆ ಬಿಸಿ ಬಿಸಿ ಹೋಳಿಗೆನ ಮಾಡಿ ಕೊಟ್ಟರು. ನಾನು ಈ ಸಲನಾದರೂ ಆ ಹೋಳಿಗೆ ವೀಡಿಯೋನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ಜನ ಪಾಪ ಹೋಳಿಗೆ ರೆಸಿಪಿ ಕೇಳಿ ಆಮೇಲೆ ಕೇಳೋದೇ ಬಿಟ್ಬಿಟ್ರು. ನನ್ನ ಹತ್ರ ವೀಡಿಯೋ ಶೂಟ್ ಮಾಡಿರೋದೇ ಇದೆ, ದೀಪಾವಳಿ ಟೈಮಲ್ಲೋ ಅಥವಾ ಹೋದ ಯುಗಾದಿ ಟೈಮಲ್ಲೋ. ಅದನ್ನು ಎಡಿಟ್ ಮಾಡಿ ಹಾಕೋಕ್ಕೆ ನನಗೆ ಆಗಲಿಲ್ಲ. ಈ ಸಲನಾದರೂ ಹಾಕೋಣ ಯುಗಾದಿ ಹಬ್ಬದಕ್ಕಿಂತ ಮುಂಚೆ ಅಂತ ತುಂಬ ಅಂದ್ಕೊಂಡಿದ್ದೆ. ನನಗೆ ಅದು ಮದುವೆ ಮನೆ ಗಡಿಬಿಡಿ ಮತ್ತು ನಂಗೆ ಹುಷಾರಿಲ್ದಂಗೆ ಬೇರೆ ಆಯ್ತಲ್ವ, ಹಾಗಾಗಿ ಅದನ್ನು ನನಗೆ ಹಾಕೋಕ್ಕಾಗಲೇ ಇಲ್ಲ. ನೋಡೋಣ, ಯಾವುದಾದ್ರೂ ಹಬ್ಬದ ಟೈಮಲ್ಲಿ ನೋಡಿ ಹೋಳಿಗೆ ವೀಡಿಯೋನ ಹಾಕ್ತೀನಿ. ಬೇರೆ ಟೈಮಲ್ಲಿ ಹಾಕಿದ್ರೆ ಅಷ್ಟೊಂದು ವ್ಯೂಸ್ಗಳು ಅದು ಇದು ಬರಲ್ಲ, ಹಾಗಾಗಿ ಅಷ್ಟೇ. ಹಾಗೆ ನೆಕ್ಸ್ಟ್ ಡೇ ಯುಗಾದಿ ಹಬ್ಬ ಇತ್ತು. ಹಬ್ಬದ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಾಯಿದೆ, ಸಾರಿ ಕೇಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ವ್ಲಾಗ್ನ ನಾಳೆ ಶೇರ್ ಮಾಡ್ತೀನಿ. ಹಾಗೆ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.